ಪಾಪ ನಮ್ಮ ಸಾವುಕಾರರು ಬಲು ಕಷ್ಟಪಡ್ತಿದ್ದಾರೆ. ಬೆಳಿಗ್ಗೆ ಹೊತ್ತು ತಿಂಡಿ ತಿನ್ನಲ್ಲ, ಮಧ್ಯಾಹ್ನದ ಹೊತ್ತು ಊಟ ಮಾಡಲ್ಲ ಟೈಮ್ ಸರಿಯಾಗಿ. ಅಷ್ಟೆಲ್ಲ ತೋಟದಲ್ಲೆಲ್ಲ ಕೆಲಸ ಮಾಡಿ ಬೇರೆಯವ್ರ ಹತ್ರ ಎಲ್ಲ ಕೆಲಸ ಮಾಡಿಸ್ತಾರೆ. ಎಲ್ಲ ಆದಾಯ ಎಲ್ಲ ತೆಗಿತಿದ್ದಾರೆ, ಕಷ್ಟಪಟ್ಟು ಬೆಳೆ ಬೆಳಿತಿದ್ದಾರೆ. ಇವ್ರು ಇದಾರಲ್ಲ, ಇವರು ನಿಹಾಲಣ್ಣ ಸಾವುಕಾರರು ಬೆಳಿತಿರೋ ಬೆಳೆಯಲ್ಲೆಲ್ಲ ಕಳ್ತನದಿಂದ ತಿನ್ನೋದು, ಕಾಯಿ ಪಾಯಿ ಎಳ್ನೀರೆಲ್ಲ ಕಿತ್ತು ಬೇರೆಯವ್ರಿಗೆ ಮಾರೋದು, ಇವೆಲ್ಲ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಸಪೋರ್ಟ್ ಯಾರಂತ ನನಗೆ ಚೆನ್ನಾಗಿ ಗೊತ್ತೈತೆ. ಸವಿತಮ್ಮ ಅವರೇ ಇದಕ್ಕೆಲ್ಲ ಸಪೋರ್ಟು. ಅವ್ರ ಅಮ್ಮನೇ ಸಪೋರ್ಟ್ ಮಾಡ್ತಿರೋದು. ಏನು ಮಾಡ್ತೀರಾ ಇವಾಗ? ಎಲ್ಲ ನಾನು ಸಾವುಕಾರ ಮುಂದೆ ಬಾಯಿ ಬಿಟ್ಬಿಡ್ಬೋದು, ಬಿಡೋದೇನು ನನಗೇನು ದೊಡ್ಡದಲ್ಲ. ಆದರೆ ಗಂಡ ಹೆಂಡತಿ ಅವರಿಬ್ಬರಲ್ಲೇ ಮನಸ್ತಾಪ ಮಾಡ್ಬಿಡ್ತೀನಿ ನಾನೇ. ನನ್ನ ಕೈಯಾರೆ ನಾನೇ ಅವರಿಬ್ಬರಲ್ಲಿ ಜಗಳ ಹಾಕಂಗೆ ಆಗುತ್ತಲ್ಲ ಅಂತ ನಾನು ತಾಳ್ಮೆಯಿಂದ ಕಾಯ್ತಿದ್ದೀನಿ. ಇದಕ್ಕೆಲ್ಲ ಒಂದಲ್ಲ ಒಂದು ದಿವಸ ಟೈಮ್ ಬರಬೇಕು. ಆ ಟೈಮ್ ಕೂರು ಬಂದಾಗ ಹೇಳ್ತೀನಿ. ಅಲ್ಲಿವರೆಗೂ ಹೇಳೋದು ಬೇಡ ಅಂತ ನಾನು ಸುಮ್ಕಿದ್ದೀನಿ. ಆದರೂ ಮನಸ್ಸಿಗೆ ಕೆಲವು ಟೈಮು ಹಂಗೆ ಬೇಜಾರಾಗಂಗೆ ಆಗುತ್ತೆ. ಎಲ್ಲಿ ನಮ್ಮ ಸಾವುಕಾರಿಗೆ ಮೋಸ ಮಾಡ್ತಿದ್ದೀನೋ, ನನಗೆ ಸತ್ಯ ಗೊತ್ತಿದ್ರು ನಾನು ಬಾಯಿ ಬಿಡ್ತಿಲ್ಲ ಅಂತ ಎಲ್ಲಿ ಒಂಥರ ಮನ್ಸಿಗೆ ಅನಿಸುತ್ತೆ. ಆದರೆ ಏನು ಮಾಡೋದು ಇವಾಗ? ಅವ್ರ ಸಂಸಾರದಲ್ಲಿ ನಾನು ಜಗಳ ಹಾಕಂಗೆ ಆಗುತ್ತಂತ ಏನೂ ಬಾಯಿ ಬಿಡ್ತಿಲ್ಲ. ಪಾಪ ಇವ್ರು ನೋಡಿದ್ರೆ, ಇವ್ರು ನಿಹಾಲಣ್ಣ ನೋಡಿದ್ರೆ ಮಜಾ ಮಾಡ್ತಿದ್ದಾರೆ. ಅಲ್ಲಿ ಪಾಪ ಚಿಕ್ಕ ಸಾವುಕಾರ ಇದ್ದಾರಲ್ಲ, ರಾಜಣ್ಣ, ಅವ್ರು ಮಾತ್ರ ಬಲು ಒಳ್ಳೆಯವರು. ಪಾಪ ಸಾವುಕಾರು ಓದಿಸ್ದಂಗೆ ಚೆನ್ನಾಗಿ ಓದ್ಕೊಂಡು ಕೆಲಸ ಎಲ್ಲ ತಗೊಂಡು ಅವ್ರು ಕಷ್ಟಪಟ್ಟು ಹೆಂಗ ದುಡಿತಿದ್ದಾರೆ. ಇವರು ಫ್ರೆಂಡ್ಸ್ಗಳೆಲ್ಲ ಜೊತೆಗೆ ಹಾಕೊಂಡು ಚೆನ್ನಾಗಿ ತಿಂಗಳಿಗೆ ಒಂದೊಂದು ಬೈಕ್ ಚೇಂಜ್ ಮಾಡ್ತಾರೆ, ತಿಂಗಳಿಗೆ ಒಂದೊಂದು ಮೊಬೈಲ್, ಹೊಸ ಮೊಬೈಲ್ ತಗೊಳ್ತಾರೆ. ತಿನ್ನೋದು ಉಣ್ಣೋದು ಬರೀ ಎಂಜಾಯ್ ಮಾಡೋದು, ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟು ಇದೇ ಮಾಡ್ತಾರೆ. ಇನ್ನೇನೋ ಕಷ್ಟಪಟ್ಟು ಏನೋ ಸಾವುಕಾರಗಳಿಗೆ ಏನೋ ಕೆಲಸ ಮಾಡ್ಸೋಣ, ತಂದೆ ತಾಯಿಗಳಿಗೆ ಒಳ್ಳೆ ಬುದ್ಧಿಯಿಂದ ಇರೋಣ, ಒಳ್ಳೆ ಮಾತಲ್ಲಿ ಇರೋಣ, ತಂದೆ ತಾಯಿಗಳು ಮಾತು ಕೇಳ್ಕೊಂಡು ಅಂತ ಬುದ್ಧಿನೇ ಇಲ್ಲ ಇವ್ರ ಹತ್ರ. ಇನ್ನೇನು ಮಾಡೋಕ್ಕಾಗುತ್ತತ್ಲಾಗಿ? ಹೆಂಗ ಕಾಲ ಮುಂದೂಡ್ಕೊಂಡು ಹೋಗ್ತೈತೆ ಹಂಗೆ ಅತ್ಲಾಗ ನಾನು ಸುಮ್ಮನೆ ಆಗ್ತೀನಿ. ಅತ್ಲಾಗ ಇನ್ನೇನು ಮಾಡೋಕ್ಕಾಗಣ. ಅದು ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು. ಆ ಟೈಮ್ ಬರೋವರೆಗೂ ಕಾಯಣ ಅಷ್ಟೇ. ನೋಡೋಣ. ಚಿಕ್ಕ ಸಾವುಕಾರಿಗೆ ಬೇರೆ ಕರಿಬೇಕು ಅಂತ ಸಾವುಕಾರರು ಹೇಳ್ತಿದ್ರು. ಇನ್ನೇನು ಕೆಲಸ ಎಲ್ಲ ಹೋಗೋದು ಬೇಡ, ಬೆಂಗಳೂರಲ್ಲಿ ಅವನೇನು ಮಾಡೋದು ಬೇಡ ಕಂಪ್ನಿಲಿ. ಈ ಕಡೆನೇ ಇವೆಲ್ಲ ಅಧ್ವಾನಗಳು ಆಗ್ತಿದ್ದಾವೆ, ಸಖತ್ ಲಾಸ್ ಆಗ್ತೈತೆ, ಲೆಕ್ಕ ಕರೆಕ್ಟಾಗಿ ಸಿಗ್ತಿಲ್ಲ. ಅದೇನು ಪಾಪ ನನ್ನ ಕೈಲಿ ಒಬ್ಬನ ಕೈಲಿ ನೋಡ್ಕೊಳಕ್ ಆಗಲ್ಲ ಅಂತ ಕರೆಸ್ತಿದ್ದಾರೆ. ನೋಡೋಣ. ಚಿಕ್ಕ ಸಾವುಕಾರರು ಏನಾದರೂ ಒಪ್ಕೊಂಡ್ಬಿಟ್ರೆ, ಇಲ್ಲ ಕಣಪ್ಪ ಎಲ್ಲ ವ್ಯಾರ ನಾನು ನೋಡ್ಕೊಳ್ತೀನಿ ಬಿಡಪ್ಪ ಅಂತ ಇದ್ರೆ ಹಂಗೆ. ಇಲ್ಲ ಕಣಪ್ಪ ನಾನು ಇಂಜಿನಿಯರಿಂಗ್ ಎಲ್ಲ ಮಾಡಿ ಅಷ್ಟೊಂದೆಲ್ಲ ಕಷ್ಟಪಟ್ಟು ಓದಿದ್ದೀನಿ, ನಾನು ಇವೆಲ್ಲ ನೋಡ್ಕೊಳಕ್ಕಾಗುತ್ತಾ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಬಲು ಕಷ್ಟ ಆಗ್ಬಿಡುತ್ತೆ. ನೋಡೋಣ, ನಾನೇ ಒಪ್ಪಿಸ್ತೀನಿ. ನೋಡೋಣ, ಚಿಕ್ಕ ಸಾವುಕಾರರು ಬರಲಿ ಅಂತ ನಾನು ಕಾಯ್ತಿದ್ದೀನಿ. ಹಿಂಗೆ ಆಗೈತೆ ಪರಿಸ್ಥಿತಿ, ಹಿಂಗೆ ಐತೆ ಅಂತ ನಾನು ಹೇಳ್ತೀನಿ. ನೋಡೋಣ, ಏನಾರು ಮಾಡಿ ಅತ್ಲಾಗ ಚಿಕ್ಕ ಸಾವುಕಾರಿಗೆ ಇಲ್ಲಿ ಉಳಿಸ್ಕೋಬೇಕು. ಇಲ್ಲಿ ಉಳಿಸ್ಕೊಂಡ್ರೆ ಪಾಪ ನಮ್ಮ ಯಜಮಾನ್ರು ಕಷ್ಟಪಡ್ತಿರೋದಕ್ಕೆ ಎಲ್ಲದನ್ನು ಒಂದು ಬೆಳೆ ಆಗಲಿ ಎಲ್ಲದನ್ನು ಆದಾಯ ಹೆಂಗ ಸಿಗುತ್ತೆ, ಕೈಗೆ ಸಿಗುತ್ತೆ ಕಷ್ಟಪಟ್ಟಿದ್ದಕ್ಕೂ. ಇಲ್ಲ ಅಂದ್ರೆ ಇವರು ನಿಹಾಲಣ್ಣ ಇದಾರಲ್ಲ, ತೋಟದ ಇರೋ ಬರೋ ಅಡಿಕೆ ತೆಂಗು ಎಲ್ಲ ನನಗೆ ಕಿತ್ತು ಎಲ್ಲ ಅರ್ಧ ದುಡ್ಡಿಗೆ ಮಾರ್ಬಿಟ್ಟು ಏನು ಇಲ್ದಂಗೆ ಮಾಡ್ಬಿಡ್ತಾರೆ. ಪಾಪ ಸಾವುಕಾರಿಗೆ ಬಡವ್ರು ಮಾಡಿಬಿಡ್ತಾರೆ ಇವರು. ಇವ್ರ ಮೇಲೆ ಬಿಟ್ಬಿಟ್ರೆ ಮುಗ್ದೇ ಹೋಯ್ತು. ನೋಡೋಣ, ಆದಂಗಾಗಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ಈ ವಿಷಯನ ಮಾತ್ರ ತಿಳಿಸ್ತೀನಿ ಒಂದಲ್ಲ ಒಂದು ದಿವಸ. ನನಗೂ ಯಾಕ ಮನಸ್ಸಲ್ಲಿ ತುಂಬ ದಿನದಿಂದ ಕಾಡ್ತೈತೆ. ಕಣ್ಮುಂದೆ ಇವೆಲ್ಲ ನಡೀತಿದೆ, ಇವೆಲ್ಲ ಕಳ್ತನಗಳು ಆಗ್ತಿದ್ದಾವೆ ಅಂತ ನೋಡಿದ್ರು ಏನೂ ಮಾಡೋಕ್ಕಾಗ್ದಲೆ ಒಂಥರ ಅಸಹಾಯಕ ಆಗಂಗೆ ಆಗ್ಬಿಟ್ಟಿದ್ದೀನಿ ನಾನಂತೂ. ಅದೇ ನನಗೆ ಮನಸ್ಸಿಗರದ ನೋವು. ಬೇರೆ ಸಾವುಕಾರ ಅಂತ ಇದ್ದಿದ್ರೆ ಏನೋ ಮಾಡೋಣ. ಪಾಪ ನಮ್ಮ ಸಾವುಕಾರ ಇದ್ದಾರಲ್ಲ, ಬಲು ಒಳ್ಳೆಯವರು, ಎಲ್ಲ ಕಷ್ಟ ಸುಖದಲ್ಲೆಲ್ಲ ಆಗಿದ್ದಾರೆ. ಆದರೆ ಇವಾಗ ನನಗೆ ಬಾಯಿ ಬಿಟ್ಟು ಹೇಳಕ್ಕೂ ಅಷ್ಟೊಂದು ಧೈರ್ಯನೂ ಸಾಲ್ತಿಲ್ಲ, ಮನಸ್ಸೇ ಬರ್ತಿಲ್ಲ. ಅಯ್ಯೋ ಭಗವಂತ, ಒಳ್ಳೆ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬಿಟ್ಟೆ ನನಗಂತೂ. ನೋಡೋಣ, ಆದಂಗಾಗಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಮೊಟ್ಟೆನಾರು ಎತ್ಕೊಂಡು ಹೋಗ್ತೀನಿ. ಇನ್ನೇನು ದಿನಾಲು ಕೋಳಿ ಮೊಟ್ಟೆಗಳು ಇಡ್ತಾವಲ್ಲ, ಹೋಗಿ ಸಾವುಕಾರಕ್ಕೆ ಕೊಟ್ಟು ಬರ್ತೀನಿ. ದಿನಾಲು ಒಂದು 10-12 ಇಡವು. ಯಾಕೆ ಒಂದೇ ಒಂದು ಮೊಟ್ಟೆನೂ ಕಾಣಿಸ್ತಿಲ್ವಲ್ಲ ಇವತ್ತು? ಅದೇನಾಯ್ತಂತ ಕಾಣೋಣ. ಅಯ್ಯ ದೇವ್ರೆ, ದಿನಾಲು ಈಟದಿಗೆ 10-12 ಮೊಟ್ಟೆ ಇಡವು. ಅಮ್ಮಮ್ಮ ಅಂದರೆ ಕಡಿಮೆ ಅಂದರೆ ಒಂದು 8 ಆದ್ರೂ ಇಡವು. ಒಂದೇ ಒಂದು ಮೊಟ್ಟೆಗಳು ಕಾಣಿಸ್ತಿಲ್ವಲ್ಲ, ಅದೇನಾಯ್ತಂತ ಕಾಣೋಣ. ತೋಟದಲ್ಲಿ ಅಷ್ಟು ಸುಲಭವಾಗಿ ಯಾರು ಬಂದು ಕಾಲಿಡಲ್ಲ. ಕಡಿಮೆ ಅಂದ್ರೂ ಒಂದು 8 ಆದ್ರೂ ಇಡವು. ಇಲ್ಲ ಬೇಡ, ಒಂದು 5 ಆದ್ರೂ ಮೊಟ್ಟೆ ಇಡವು. ಒಂದೇ ಒಂದು ಮೊಟ್ಟೆ ಕಾಣ್ತಿಲ್ವಲ್ಲ, ಯಾರು ಬಂದು ಎತ್ಕೊಂಡು ಹೋದ್ರು ಅಂತ ಕಾಣೋಣ. ಯಾರ್ದು ಕೈವಾಡ ಆಯ್ತೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ನಿನ್ನೆ ಬೇರೆ ಕಾಯಿ ಬೇರೆ ಕಡಿಮೆ ಆಗೈತೆ ತೋಟದಲ್ಲಿ. ಅದಕ್ಕೆ ಯಾರ್ದ ಯಜಮಾನ್ರು ಗರಂ ಆಗಿ ಹೋಗಿದ್ದಾರೆ. ಇವಾಗ ಮೊಟ್ಟೆಗಳು ಕಾಣ್ತಿಲ್ಲ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಹಿಂಗೆ ಎಡವಟ್ಟು ಆಗ್ತೈತಲ್ಲ. ಏನಪ್ಪ ಮಾಡೋದು ನಾನು? ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಏನ್ಲ ಕಳಯ್ಯ, ಏನೋ ಹುಡುಕ್ತಿರಂಗಿದ್ಯಾ? ಏನೋ ಹುಡುಕ್ತಿರೋದು? ಏನ್ ನಿಲ್ಕಣಪ್ಪ, ಮೊಟ್ಟೆಗಳು ಇಡವು ಕಣ ದಿನಾಲು ತೋಟದಲ್ಲಿ. ಇಷ್ಟೊತ್ತಿಗೆ ಸಾವುಕಾರಕ್ಕೆ ಬೇರೆ ಹೋಗ್ಬಿಟ್ಟು ಮೊಟ್ಟೆಗಳು ಕೊಟ್ಟು ಬರ್ಬೇಕಿತ್ತು. ಪಾಪ ಅವರು ದಿನಾಲು ಬಿಸಿ ಬಿಸಿ ಮೊಟ್ಟೆನೂ ಕುಡಿತಾರೆ. 2-3 ದಿವಸಕ್ಕೊಂದ್ಸಲಿ ನಾಟಿ ಕೊಳ್ಳಿದು
ಮೊಟ್ಟೆ ಬಿಸಿ ಮೊಟ್ಟೆ ಎಲ್ಲ ಕುಡಿತಾರೆ. ದಿಸಾನು ಒಂದು 10-12 ಮೊಟ್ಟೆ ಇಡವು, ಅವೆಲ್ಲ ಲೆಕ್ಕ ಕೊಡಬೇಕು ನಾನು. ನೋಡಿದ್ರೆ ಒಂದೇ ಒಂದು ಮೊಟ್ಟೆಗಳು ಕಾಣಿಸ್ತಿಲ್ವಾ? ಏನಾಯ್ತಂತ ಕಾಣನ? ಮೊಟ್ಟೆಗಳೇನು ಸಿಗಲ್ಲ ಕಣ ಬಿಡೋ ಇವತ್ತು. ನಿಮ್ಮ ಸಾವುಕಾರಿಗೆ ಬೇಕಾದ್ರೆ ನಾಳೆ ಕೊಡುವಂತೆ ಮೊಟ್ಟೆನ ಇವತ್ತು ಸಿಗಲ್ ಕಣಿ ಹೇಳು. ಎಲ್ಲ ಮೊಟ್ಟೆಗಳು ನಾನೇ ತಗೊಂಡೆ. ನನ್ನ ಫ್ರೆಂಡ್ಸ್ಗಳಿಗೆ ಬೇಕಿತ್ತಂತೆ ಬೇಯಿಸ್ಕೊಂಡು ತಿನ್ನೋದಕ್ಕೆ. ಅದಕ್ಕೆ ಜಿಮ್ಮಿಗೆಲ್ಲ ಹೋಗ್ತಾರವರು, ಅದಕ್ಕೆ ಅವ್ರಿಗೆ ಕೊಟ್ಟು ಕಳ್ಸಿದ್ದೀನಿ. ತಿನ್ಕೊಳ್ಳಿ ಬಿಡು, ನೀನು ಅದ್ಯಾಕೆ ಹಿಂಗಾಡ್ತೀಯ? ಅಲ್ಲ ಕಣ ಯಜಮಾನ್ರೆ, ನೀವು ಹೇಳ್ದಂಗೆ ಕೇಳ್ದಂಗೆ ಹಿಂಗೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಆಗುತ್ತಾ? ನಾನು ಯಜಮಾನ್ರಿಗೆ ಲೆಕ್ಕ ಕೊಡಬೇಕು. ಪ್ರತಿಯೊಂದಕ್ಕೂ ನಾನು ಲೆಕ್ಕ ಕೊಡಬೇಕು. ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನನಗೆ ಯಜಮಾನ್ರು ಕೇಳ್ತಾರೆ, ಬೈತಾರೆ. ನೀವು ಹೇಳ್ದಂಗೆ ಕೇಳಿದಾಗ ಅದಂಗೆ ಎತ್ಕೊಂಡು ಹೋಗ್ಬಿಟ್ರೆ ನಾನು ಏನಿಲ್ಲ ನೋಡ್ರಿ. ದಿನಾಲು ಇದೇ ಮಾಡ್ತೀರಾ, ನೀವು ಹಿಂಗೆ ಮಾಡ್ತೀರಾ. ವಾರಕ್ಕೆ ಒಂದು 2-3 ದಿವಸನಾದರೂ ಹಿಂಗೆ ಮೊಟ್ಟೆಗಳು ಎತ್ಕೊಂಡು ಹೋಗ್ತೀರಾ. ಹೇಳೇ ಎತ್ಕೊಂಡು ಹೋಗ್ರಿ, ಅದಕ್ಕೇನಂತೆ? ನೀವು ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟು ನಿನಗೆ ಇಷ್ಟ ಬಂದಂಗೆ ಎತ್ಕೊಂಡು ಹೋಗ್ಬಿಟ್ರೆ ನಾನು ಯಜಮಾನ್ರಿಗೆ ಏನು ಲೆಕ್ಕ ಕೊಡೋಣ? ನೀವೇ ಹೇಳ್ರಿ. ಸುಮ್ಮನೆ ಹೋಗ್ರಿ ಅತ್ಲಾಗಿ. ನನ್ನ ಕಷ್ಟನೂ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಹಿಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನೀವು. ನಾನು ಏನಿಲ್ಲ, ನೋಡೋರು ನೋಡ್ಬಿಟ್ಟು ಯಜಮಾನ್ರಿಗೆ ಹೇಳ್ತೀನಿ ಅಷ್ಟೇ. ಏನ್ಲ ಕಳಯ್ಯ, ಹೆಂಗ್ ಬೇಕು ಹಂಗೆ ಮಾತಾಡ್ತೀಯಲ್ಲೋ? ಏನು ಕೊಬ್ಬು ಜಾಸ್ತಿ ಆಗೈತಾ ನಿನಗೆ? ಯಾಕ ದುರಂಕಾರ ಜಾಸ್ತಿ ಆಗಿರಂಗೆ ಅನ್ಸುತ್ತೆ ನಿನಗೆ? ನನ್ನ ಇಷ್ಟ ಕಳ್ಳ, ನಮ್ಮ ಅಪ್ಪಂದು ನಂದು ಕಳ್ಳ. ನಾನು ಸಾವುಕಾರ, ನನಗೆ ಏನು ಬೇಕೋ ಅದನ್ನ ಎತ್ಕೊಂಡು ಹೋಗ್ತೀನಿ ನಮ್ಮ ತೋಟದಲ್ಲಿ. ಅದಕ್ಕೆ ನಿನಗೆ ದೊಡ್ಡ ನಾಯಕನ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಎತ್ಕೊಂಡು ಹೋಗ್ಬೇಕಲ್ಲ? ನನ್ನ ಇಷ್ಟ ಕಣ್ ಹೋಗಲ್ಲ. ನನಗೆ ಬೇಕಾ ಇವನಿಗೆ ಕೇಳ್ಬಿಟ್ಟು ನಾನು ಎತ್ಕೊಂಡು ಹೋಗ್ಬೇಕಂತೆ. ನಮ್ಮಪ್ಪಂದು ನಾನು ಮನ್ಸು ಮಾಡಿದೆ ಅಂದರೆ ಇವತ್ತೇನೆ ನಿನಗೆ ಕೆಲಸದಿಂದ ತೆಗೆದು ಬಿಸಾಕ್ಬಿಡ್ತೀನಿ. ಓಹೋ, ದುರಂಕಾರ ಮಾಡಕ್ಕೆ ಬರ್ತೀಯ? ದುರಂಕಾರ ನನ್ನ ಮುಂದೆ? ಇವೆಲ್ಲ ನನ್ನ ಮುಂದೆ ಇಟ್ಕೋಬೇಡ ನಿನ್ನ ಆಟಗಳನ್ನ. ಇವ್ ಲೆಕ್ಕ ಕೊಡ್ಬೇಕಂತೆ, ಅದಕ್ಕೆ ನಾನು ಇವನು ಮಾತು ಕೇಳ್ಕೊಂಡ್ಬಿಟ್ಟು ನಾನು ಎತ್ಕೊಂಡು ಹೋಗ್ಬೇಕಂತೆ. ಹೋಗಲ್ಲದಲ್ಲ ನೋಡಪ್ಪ ನಿಯಾಲಣ್ಣ, ನಾನು ವಯಸ್ಸಿನಲ್ಲಿ ನಿನ್ಕಿಂತ ಹಿರಿಯವನು ಇರ್ಬೋದು, ಆದರೆ ಬೆಲೆ ಕೊಟ್ಟು ಮಾತಾಡಿಸ್ತಿದ್ದೀನಿ. ಬೆಲೆ ಕೊಟ್ಟು ಬೆಲೆ ತಗೊಳೋದು ಕಲಿ. ಏನೋ ನಿಮ್ಮ ತೋಟದಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತೀನಂತ ನೀನು ದುರಂಕಾರದಿಂದ ಮಾತಾಡಬೇಡ. ನಾನು ಕೆಲಸ ಮಾಡಿದ್ರು, ನಿಮ್ಮ ಹತ್ರ ಸಂಬಳ ತಗೊಂಡಿದ್ರು ಕೆಲಸ ಮಾಡಿ ನೀಯತ್ತಾಗಿ ದುಡ್ಡು ನಾನು ತಿಂತಿರೋನು. ಬೇರೆಯವ್ರಂಗೆಲ್ಲ ಕಳ್ತನದಿಂದ ಎತ್ಕೊಂಡು ಕಾಯಿಗೆ ಎಲ್ಲ ಎತ್ಕೊಂಡು ಹೇಳ್ದಂಗೆ ಕೇಳ್ದಂಗೆಲ್ಲ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿಲ್ಲ ನಾನು. ನೀಯತ್ತಾಗಿ ದುಡಿತಿದ್ದೀನಿ, ನೀಯತ್ತಾಗಿ ತಿಂತಿದ್ದೀನಿ. ನೀನು ಹೇಳ್ದೆ ಅಂತ ನಾನು ಬಿಟ್ಟು ಹೋಗೋಕ್ಕಾಗಲ್ಲ. ಸಾವುಕಾರ ಇವಾಗಲೇ ಹೇಳ್ಬಿಡ್ರಿ, ಬೇಕಂದ್ರೆ ಇವಾಗಲೇ ನಾನು ಬಿಟ್ಟು ಹೋಗ್ತೀನಿ. ನಿಯತ್ತಾಗಿ ದುಡ್ಡು ತಿನ್ನೋನ್ಗೆ ಎಲ್ಲಾದ್ರೆ ಯಾರ ಹತ್ರ ನಾನು ಭಯ ಪಡೋದೇನಿಲ್ಲ. ನನ್ನ ಹತ್ರ ನಿಯತ್ತೈತೆ, ಎಲ್ಲಾದ್ರೂ ಕರ್ಕೊಂತಾರ ನನ್ನ ಕೆಲಸಕ್ಕೆ. ನೀನೇನು ದೊಡ್ಡ ನಾಯಕ ನನ್ನ ಮುಂದೆ ಮಾತಾಡಕ್ ಬರಬೇಡ. ನೀನು ಬೆಲೆ ಕೊಟ್ಟು ಬೆಲೆ ತಗೊಳೋದ್ ಕಲಿ. ಬರ್ಲಿ ಒಂದ್ರಿಟ್ಟು ಸಾವುಕಾರ. ನಿನ್ಗೈತೆ. ನಿನಗೆ ಮೊಟ್ಟೆ ಮಾತ್ರ ಅಲ್ಲ ಕಣಪ್ಪ, ನಿನಗೆ ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಕೋಳಿನೇ ಎತ್ಕೊಂಡು ಹೋಗು, ಬೇಡ ಅಂತ ನಾವು ಹೇಳ್ತಿಲ್ಲ. ಏನಂದ್ರೆ ಹೇಳ್ಬಿಟ್ಟು ನೀನು ಇಷ್ಟಂತ ನನಗೆ ಬೇಕು ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗು. ನನಗೆ ಲೆಕ್ಕ ಸಿಗುತ್ತೆ ಸಾವುಕಾರಿಗೆ ಹೇಳೋದಕ್ಕೆ. ಹೆಂಗ್ ಬೇಕಂಗೆ ನಿನಗೆ ಇಷ್ಟ ಬಂದಂಗೆಲ್ಲ ತಗೊಂಡೋಗಕ್ಕಾಗಲ್ಲ. ನಿಮ್ಮಪ್ಪಂದೈತೆ ತಗೊಂಡೋಗು, ನಾನೇನು ಬೇಡ ಅನ್ನಲ್ಲ. ಆದ್ರೆ ಲೆಕ್ಕಾಚಾರ ಪ್ರತಿಯೊಂದೂ ನನ್ನ ಕೈಲಿ ಕೊಟ್ಟಿರೋದು ಸಾವುಕಾರರು. ಪ್ರತಿಯೊಂದೂ ಒಂದು ಸ್ವಲ್ಪನೂ ಇಲ್ಲಿ ತೋಟದಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ಜವಾಬ್ದಾರಿ ಹೊಣೆ ನಾನಿರ್ತೀನಿ. ನಿನ್ಗೇನು ಗೊತ್ತೇಳು ನನ್ನ ಕಷ್ಟನ? ಬೇಕಂದ್ರೆ ನೀನು ತಗೊಂಡು ಹೋಗು ಹೇಳ್ಬಿಟ್ಟು. ನಾನು ಸಾವುಕಾರಿಗೆ ಬೇಕಾದ್ರೆ ಲೆಕ್ಕ ಕೊಡ್ತೀನಿ. ಅದು ಬೇಕಾದ್ರೆ ಅದೊಂಥರ ಮಾಡು. ಅದನ್ನ ಬಿಟ್ಬಿಟ್ಟು ನೀನು ಹೆಂಗ್ ಬೇಕಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನೆನ್ನೆ ಎಲ್ಲ ಕಾಯಿ ಕೆಡ್ಸಿದೀವಿ ತೋಟದಲ್ಲಿ, ಅರ್ಧಕ್ಕರ್ಧ ಕಾಯಿ ಕಡಿಮೆ ಆಗಿದಾವೆ ತೋಟದಲ್ಲಿ. ಅದು ಯಾರು ಎತ್ಕೊಂಡು ಹೋಗ್ತಿದಾರೋ ಏನೋ ಗೊತ್ತಿಲ್ಲ. ಕಾಯಿ ಲೆಕ್ಕನೂ ಸಿಕ್ತಿಲ್ಲ, ಏನಿಲ್ಲ. ಅದಕ್ಕೆ ಸಾವುಕಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರೆ ಇನ್ನೊಂದು ನಾಳೆ ಸಂಜೆ ಸಾಯಂಕಾಲ ಅಷ್ಟೊತ್ತಿಗೆ ಬರ್ತಾರೆ. ಬಂದ್ಬಿಟ್ಟು ಒಂದ್ ಸ್ವಲ್ಪ ವಿಚಾರಣೆ ಮಾಡ್ತಾರೆ ಅದು ಯಾರ್ಯಾರಂತ. ನನಗೂ ಯಾಕ ಅನುಮಾನ ಯಾರ್ಯಾರ ಮೇಲೂ ಐತೆ, ಹೇಳ್ತೀನಿ. ಏನಪ್ಪ ಮಾಡೋದು? ಇವ್ ಕಾಳಯ್ಯ ನೋಡಿರಿ ಹಿಂಗೆ ಹೇಳ್ತಿದ್ದಾನೆ. ಅಲ್ಲೇ ನಾವು ಕಾಯೆಲ್ಲ ಕೆಲ್ತನ ಮಾಡ್ತಿರೋದು, ಕಾಯಿ ಕಳುವಾಗ್ತಿರೋದೆಲ್ಲ ವಿಷಯ ಗೊತ್ತಾಗ್ಬಿಟ್ಟೈತಂಗಾರೆ. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಡ್ತೀವಂತ ಹೇಳ್ತಿದ್ದಾರೆ. ಏನಿಲ್ಲ, ಪೊಲೀಸ್ನವ್ರು ಬಂದ್ರೆ ಗ್ಯಾರಂಟಿ ಕಳ್ಳರು ಯಾರಂತ ಹಿಡ್ದಾಕ್ಬಿಡ್ತಾರೆ. ನಾನು ನಮ್ಮಮ್ಮ ಎಲ್ಲ ಸಿಗಾಕೊಂಡ್ಬಿಡ್ತೀವಿ. ಅವ್ನಿಗೆ ಹೇಳ್ದೆ, ಅವ್ನು ಬಡ್ಕಂಡೆ ನಾನು. ಅವ್ನು ಕಾಯಿ ಕೀಳೋನ್ಗೆ ಲೋ 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 ಜಾಸ್ತಿ ಕಿತ್ಕೊಬೇಡ ಕಣಲ್ಲ. ಹಂಗೇನೆ ಒಂದು ಸ್ವಲ್ಪ ಗೊಂಚಲೆಲ್ಲ ಕಾಯಿ ಬಿಡೋ ಅಂದ್ರು ನನ್ನ ಮಾತು ಕೇಳಿಲ್ಲ. ಯಾವಾಗ ಸುಮ್ಮನಿದ್ರಿ ಸಾವುಕಾರ, ಏನೂ ಆಗಲ್ಲ ಅಂತ ಕಿತ್ಕೊಂಡ್ಬಿಟ್ಟ. ಅವ್ರಿಗೆಲ್ಲ ಗೊತ್ತಾಗುತ್ತಂತ. ಏನಾರ ಮಾಡಿಬಿಟ್ಟು ನಮ್ಮ ಅಮ್ಮನ ಮುಂದೆ ಈ ವಿಷಯ ಬೇಗ ಹೇಳ್ಬೇಕು. ಅಮ್ಮ ಏನಾದರೂ ಮ್ಯಾನೇಜ್ ಮಾಡಿಬಿಡುತ್ತೆ. ಪೊಲೀಸ್ ಅವ್ರಿಗೆ ಕರೆಸ್ತಲೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಏನಾದರೂ ಒಂದು ಮ್ಯಾನೇಜ್ ಮಾಡಿಸ್ಬಿಡ್ಬೇಕು. ಇಲ್ಲಾಂದರೆ ಪೊಲೀಸ್ನವ್ರು ಬಂದರೆ ಗ್ಯಾರಂಟಿ ಸಿಗಾಕೊಂಡ್ಬಿಡ್ತೀವಿ. ಡೌಟೇ ಬೇಡ. ನೋಡು ಕಳ್ತನ ಮಾಡಿರೋದಕ್ಕೆ ಅದೆಷ್ಟು ಚೆನ್ನಾಗಿ ತಿರ್ಕೊಂಬಿಟ್ಟ, ಉಸಿರು ತೆಗಿದಲೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಂತ ಹೇಳಿದ ತಕ್ಷಣ ಕಳ್ಳ ನನ್ನ ಮಗನೇ. ನಾನು ನಿಯತ್ತಾಗಿ ದುಡಿತಿದ್ದೀನಿ. ನನ್ನ ನಿಯತ್ತಾಗಿ ದುಡಿತಿರೋನಿಗೆ ಬಂದ್ಬಿಟ್ಟು ಆವಾಜ್ ಹಾಕಕ್ಕೆ ಬರ್ತಾನೆ ನನ್ನ ಮಗ. ಇವನು ಮಾಡ್ತೀನಿ ತಡಿ, ನಿನಗೆ ಐತೆ ನನ್ನ ಮಗನೇ ನಿನಗೆ. ನಾನು ಏನೋ ಹೋಗ್ಲಿ ಪಾಪ, ಸಾವುಕಾರ ಮಗ ಅಲ್ವ ಆತ್ಲಗಿ, ಏನಾತ್ಲಗಿ ಚೆನ್ನಾಗಿರ್ಲಿ ಅಂತ ನಾನು ಇದು ಮಾಡಿದ್ರೆ ನನಗೇನೇನೆ ದೌಲತ್ತಾಗಿ ಮಾತಾಡ್ಸೋಕೆ ಬರ್ತೀಯ. ದೌಲತ್ತು ನೋಡ್ತೀನಿ. ನಿನಗೆ ಇವತ್ತಿಂದ ಒಂದೇ ಒಂದು ತೋಟದಲ್ಲಿ ಒಂದು ಕಡ್ಡಿನೂ ಆ ಕಡೆ ಈ ಕಡೆ ಜರ್ಗಕ್ಕೆ ಬಿಡಲ್ಲ ಕಣ್ಲ. ಹಂಗೆ ಮಾಡ್ತೀನಿ ತಡಿ, ನಿನಗೆ ಐತೆ ನಿನಗೆ.
ಏನಂದ್ರೆ ಸಾವುಕಾರರು ಬರಲಿ, ಚಿಕ್ಕ ಸಾವುಕಾರರು ಬರಲಿ, ರಾಜಣ್ಣ ಅಂತ ಕಾಯ್ತಿದ್ದೀನಿ. ಹ್ಞೂ, ಎಲ್ಲ ವಿಷಯ ಅವ್ರ ಮುಂದೆ ನಾನು ಹೇಳೋದು. ಏನಪ್ಪ ನಿಹಾಲಣ್ಣ, ಕಾಯಿ ಎಲ್ಲ ಕಳುವಾಗದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೀನ ಅಂತ ಹೇಳಿದ ತಕ್ಷಣ ಯಾಕ ಮಕ ಒಂಥರ ಮಾಡ್ಕೊಂಬಿಟ್ಟೆ? ಏನ್ ಮಾತಾಡಪ್ಪ? ಏನ್ ಕಂಪ್ಲೇಂಟ್ ಕೊಡೋದು ಬೇಡವಾ? ಅದ್ಯಾಕೆ ಹಿಂಗ್ ನಿನ್ಕೊಂಬಿಟ್ಟೆ? ಪಾಪ ನಿಮ್ಮ ಅಪ್ಪ ಇನ್ ತೋಟದಲ್ಲಿ ಅಲ್ವೇನ್ರಪ್ಪ ನಿಮ್ ತೋಟದಲ್ಲಿ ಕಳ್ತನ ಆಗಿರೋದು. ಹ್ಮ್ ನೀವೇನೇನೆ ಹೋಗ್ಬಿಟ್ಟು ಎಲ್ಲಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೊಡ್ಬೇಕು ಅಂತದ್ರಲ್ಲಿ ನೀನ್ ಯಾಕ ಮಗ ಒಂಥರ ಮಾಡ್ಕೊಂಡು ನಿನ್ಕೊಂಬಿಟ್ಟೆ? ಯಾಕೆ ಭಯ ಆಗ್ತೈತಾ ನಿನ್ಗೆ? ಏಯ್, ಏನೋ ಕಳೆಯ ಹಿಂಗೆಲ್ಲ ಮಾತಾಡ್ತೀಯ ನೀನು? ನನ್ಗೆ ಯಾಕೆ ಭಯ ಆಗುತ್ತೆ? ಆ ಕಳ್ರು ಯಾರು ಇರ್ತಾರೋ ಅವ್ರಿಗೆ ಭಯ ಆಗುತ್ತೆ, ನನ್ಗೆ ಯಾಕಪ್ಪ ಭಯ ಆಗುತ್ತೆ? ಆ ಪೊಲೀಸು ಕಂಪ್ಲೇಂಟು ಕೊಡ್ಬೇಕು ಕಣಿ, ಹೇಳು. ನಾನೇ ನಮ್ಮ ಅಪ್ಪ ಹಿಂಗೆ ಮೊದ್ಲೇ ಹೇಳನಂತಿದ್ದೆ. ಏನಂದ್ರೆ ನನಗೆ ಇವೆಲ್ಲ ವಿಷಯ ಗೊತ್ತಿರಲ್ವಲ್ಲ, ಅದಕ್ಕೆ ನಾನು ಸುಮ್ಕಾಗಿದ್ದೆ ಅಷ್ಟೇ. ಸರಿ ಕಣ, ಆಯ್ತು ಬಿಡು, ಕೊಟ್ರೆ ಆಗುತ್ತೆ. ನೀನ್ ಅದೇ ಯಾಕೆ ಹಿಂಗಾಡ್ತೀಯ? ನಮ್ ತೋಟದಲ್ವಾ ಕಿತ್ಕೊಂಡು ಹೋಗಿದ್ರ ಪಾಪ, ಕಳ್ತನಿಂದ ಒಂದೆರಡು ಕಿತ್ಕೊಂಡು ಹೋಗಿರ್ತಾರೆ ಪಾಪ. ಏನೋ ಬಡವ್ರು ಯಾರ ಏನೋ ಒಂದ್ ಸ್ವಲ್ಪ ದುಡ್ಡಿನ ಏನಾರ ಪ್ರಾಬ್ಲಮ್ ಆಗಿರ್ಬೇಕು, ಅದಕ್ಕೆ ಕಿತ್ಕೊಂಡು ಹೋಗಿರ್ತಾರೆ. ನೀನ್ ಅದ್ಯಾಕೆ ಹಿಂಗೆ ಕಿತ್ಕೊಂಡು ಹೋಗಿರೋ ಒಂದ್ 4-5 ಕಾಯಿಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಕ್ಕಾಗುತ್ತಾ? ಸುಮ್ಕಿರೋ. ಇದೊಳ್ಳೆ ಸರಿ ಆಗೋಯ್ತು ಕಣಪ್ಪ. ಆ ಅಲ್ಲ ಕಣ ಯಜಮಾನ್ರೆ, ಆ ನೀವು ಸಾವುಕಾರ ಮಗ ಅಂತ ಹೇಳ್ತೀರಾ. ಸಾವುಕಾರ ಮಗ ಆಗ್ಬಿಟ್ಟು ತೋಟದಲ್ಲಿ ಅದು ಇದು ಕಾಯಿ ಎಲ್ಲ ಕಳ್ತನ ಆಗಿದೆ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಮುಂಚೆ ನೀವೇ ಕೊಡ್ಬೇಕಿತ್ತು ಕಂಪ್ಲೇಂಟು. ನೀವು ಪಾಪ ಕಳ್ರಿಗೇನೇನೋ ಸಪೋರ್ಟ್ ಮಾಡ್ತಿರಂಗಿದ್ದೀರಾ. ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಕ್ ಹೋಗೋಣ ಹಂಗೆ ಹಿಂಗೆ ಅಂತ? ನಿಮ್ಗೇನ್ ಕಷ್ಟ ಆಗ್ತಿದ್ದು ಬಿಡ್ರಿ, ಯಜಮಾನ್ರು ಕೊಡ್ತಾರೆ. ಓಹೋ, ಕಾಳಯ್ಯ ಸಿಕ್ಕಾಬಟ್ಟೆ ರ್ಯಾಶ್ ಆಗ್ಬಿಟ್ಟೈತೆ. ನಾನು ಬೇರೆ ಮೊದಲು ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡನಲ್ಲ, ಅದಕ್ಕೆ ಸಖತ್ ಕೋಪ ಮಾಡ್ಕೊಂಡಿದ್ದಾರೆ. ಏನಾರ ಮಾಡಿಬಿಟ್ಟು ಉಪಾಯ ಮಾಡಬೇಕು, ಇಲ್ಲ ಅಂದ್ರೆ ನನ್ನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಮೊದಲು ಏನಾರ ಮಾಡಿಬಿಟ್ಟು ಮ್ಯಾನೇಜ್ ಮಾಡಲೇಬೇಕು. ಹಂಗೇನಿಲ್ಲ ಕಣ್ ಕಾಳಯ್ಯ. ಸುಮ್ಕೆ ನಾನು ಹೇಳಿದ್ದು ಅಷ್ಟೇ. ಕೊಡದಿದ್ರೆ ಕೊಡೋಣಂತ ಕಂಡ್ಬಿಡು. ಅದ್ಯಾಕೆ ಹಿಂಗೆ ಆಡ್ತೀಯ ನೀನು? ಅಲ್ಲ ಕಣ ನೀಲಣ್ಣ, ನೀನು ಮಾತಾಡೋದು ಸರಿನಾ ನೀನು? 4-5 ಕಾಯಿ ಕಳ್ತನ ಆಗಿದ್ರೆ ಏನು ಅಂತ ಹೇಳೋಣ. ಅಮ್ಮಮ್ಮ ಅಂದ್ರೂ ಅರ್ಧಕ್ಕರ್ಧ ಕಾಯಿಗಳು ಕಡಿಮೆ ಆಗಿರೋದು. ಇಡೀ ತೋಟದಲ್ಲ ನಿನಗೆ ಗೊತ್ತಾ ನಿನಗೆ? ಅದ್ರಲ್ಲೂ ಕಾಯಿ ಕಡಿಮೆ ಆಗಿರೋದಕ್ಕೆ ಫಸ್ಲೇನಾದ್ರೂ ಕಡಿಮೆ ಬಿಟ್ಟಿರ್ಬೇಕು ಅಂತ ಹೇಳಿದ್ರೆ, ಫಸ್ಲೆಲ್ಲ ಎಲ್ಲಾ ವರ್ಷಕ್ಕಿಂತ ಚೆನ್ನಾಗೇ ಬಿಟ್ಟೈತಿ. ಈ ವರ್ಷ ಫಸ್ಲು ಬಲು ಚೆನ್ನಾಗಿ ಬಿಟ್ಟೈತೆ. ಎಲ್ಲಾ ವರ್ಷಕ್ಕಿಂತ ಕಾಯಿ ಜಾಸ್ತಿನೇ ಆಗ್ಬೇಕಿತ್ತು, ಆದ್ರೆ ಅರ್ಧಕ್ಕರ್ಧ ಕಾಯಿ ಇಲ್ಲ. ಗೊತ್ತಾ ನಿನ್ಗೆ? ಹೋದ ವರ್ಷ ಬರ್ದಿರೋ ಲೆಕ್ಕಕ್ ಬುಕ್ಕಿಗೂ ಈ ವರ್ಷ ಬರ್ದಿರೋ ಲೆಕ್ಕಕ್ ಬುಕ್ಕಿಗೂ ಅರ್ಧಕ್ಕರ್ಧ ಕಾಯಿ ಕಡಿಮೆ ಆಗ್ತೈತೆ. ಅದಕ್ಕೆ ನಾನು ಸಾವುಕಾರಿಗೆ ಹೇಳಿರೋದು, ಪ್ರತಿ ಒಂದೂ ತೋಟದಲ್ಲೆಲ್ಲ CC ಕ್ಯಾಮ್ರಾ ಇಡ್ಸೋದಕ್ಕೆ ಹೇಳ್ತಿದ್ದೀನಿ. CC ಕ್ಯಾಮ್ರಾ ಇಡಿಸಿ ಏನಿಲ್ಲ, ಯಾರು ಕಳ್ರು ಏನು ಎತ್ತ ಅಂತ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು. ಹಿಂಗೆ ಬಿಟ್ರೆ ಆಗಲ್ಲ. ಇದೇನಪ್ಪ ಇವ್ ಕಾಳೆಯ ಹಿಂಗೆ ಹೇಳ್ತಿದ್ದಾನೆ? ಇರತಕ ಇದ್ದು ಇವನು CC ಕ್ಯಾಮ್ರಾ ಅದು ಇದು ಅಂತ ಬೇರೆ ಎದುರಿಸ್ತಿದ್ದಾನೆ. ಏನಿಲ್ಲ, CC ಕ್ಯಾಮ್ರಾ ಹಾಕ್ಸ್ಬಿಟ್ರೆ ಮುಗೀತು ಕತೆ. ಕತಮ್ ನಾಟಕ ಬಂದು ನಾನು ದುಡ್ಡೆಲ್ಲ ಖರ್ಚು ಮಾಡಿದೀನಿ. ನಮ್ಮ ಅಪ್ಪ ನೋಡಿದ್ರೆ 1 ರೂಪಾಯಿನೂ ಬಿಡ್ಗಾಸು ಕೊಡ್ತಿಲ್ಲ 3 ತಿಂಗಳಿಂದ. ನಾನು ಯಾವಾಗ ಕಾಲೇಜಿಗೆ ಹೋಗಲ್ಲ ಅಂತ ಬೇರೆ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ಕರೆಕ್ಟಾಗಿ ಕಾಲೇಜಿಗೆ ಹೋಗಲ್ಲ ಏನಿಲ್ಲ ಅಂತ ಬೈಕ್ ಹೆಂಗ್ ಬೇಕಂತ ಸ್ಪೀಡಾಗೆಲ್ಲ ಓಡಿಸ್ತಾನಂತ ಪೆಟ್ರೋಲ್ಗೂ ಕೂಡ ದುಡ್ಡು ಕೊಡ್ತಿಲ್ಲ. ಅಂಥದ್ರಲ್ಲಿ ನಾನು ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡೋದಕ್ಕೆಲ್ಲ ಒಂದು ಸ್ವಲ್ಪ ದುಡ್ಡು ಹೆಂಗ ಖರ್ಚಿಗೆ ಮಾಡ್ಕೊಳ್ತಿದ್ದೀನಿ. ಹೆಂಗ ಕಾಯಿ ಕಿತ್ತು ಇದು ಮಾಡಿ CC ಕ್ಯಾಮ್ರಾ ಹಾಕಿಸ್ಬಿಟ್ರೆ ಏನಿಲ್ಲ, ಬಂದು ಕಾಲಿಟ್ರು ಗೊತ್ತಾಗ್ಬಿಡುತ್ತೆ. ಏನು ಮಾಡೋಣ? ನನ್ಗಂತೂ ತಲೆ ಕೆಟ್ಟು ಹೋಗ್ತೈತೆ ಅತ್ಲಾಗಿ. ಏನಾರ ಮಾಡಿಬಿಟ್ಟು CC ಕ್ಯಾಮ್ರಾ ಹಾಕಿಸ್ದಂಗೆ ಮಾಡಲೇಬೇಕು. ಏನೋ ಕಾಳೆಯ, CC ಕ್ಯಾಮ್ರಾ ಹಾಕಿಸ್ತೀರಾ? ಸುಮ್ಕಿರು, ಏನು ಮಾಡೋದಕ್ಕೆ? ನಮ್ಮ ಅಪ್ಪ ಹಿಂಗೆ ದುಡ್ಡು ಜಾಸ್ತಿ ಆಗೈತಾ? ನಿನಗೇನು ಗೊತ್ತಿ ಹೇಳು? CC ಕ್ಯಾಮ್ರಾ ಅವೆಲ್ಲ ಮಳೆಲೆಲ್ಲ ನೆಂದೋಗ್ಬಿಟ್ರೆ ಹಾಳಾಗಿ ಹೋಗ್ಬಿಡುತ್ತೆ. ನಮ್ಮ ಅಪ್ಪ ಹಿಂಗೆ ನಾನು ಹೇಳ್ತೀನಿ, ಏನೋ ಬೇಡ ಕಣ್ ಸುಮ್ಮನಿರಪ್ಪ. ಬೇಕಾರೆ ಇನ್ನೊಬ್ರು ಕೆಲಸದವ್ರಿಗೆ ಬೇಕಾದ್ರೆ ಇನ್ನೊಬ್ರಿಗೆ ಎಕ್ಸ್ಟ್ರಾ ಹಾಕೊಳ್ಳಿರಂತೆ, ಅವೆಲ್ಲ ಏನಕ್ಕೆ ಬೇಡ ಅಂತ ನಾನೇ ಹೇಳ್ತೀನಿ. ಸುಮ್ಕಿರು, ನೀನು ಇಲ್ದವೆಲ್ಲ ಹೇಳಕ್ ಹೋಗ್ಬೇಡ ನಮ್ಮ ಅಪ್ಪ ಹಿಂಗೆ. ಏನಿಲ್ಲ ಕಣೆ ಯಜಮಾನ್ರೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಏನಂದ್ರೆ CC ಕ್ಯಾಮ್ರಾಗಳು ಸಖತ್ತು ಅಪ್ಡೇಟ್ ಆಗಿ ಬಂದಿದಾವಂತೆ ಇವಾಗೆಲ್ಲ. ಚೆನ್ನಾಗಿರೋ CC ಕ್ಯಾಮ್ರಾಗಳೆಲ್ಲ ಇದಾವಂತೆ. ಕಂಪ್ನಿನವರೇ ಬಂದಿದ್ರು. ಕಂಪ್ನಿನವ್ರು ಬಂದು ಇಲ್ಲೆಲ್ಲ ಮಾತಾಡ್ಕೊಂಡು ಹೋದ್ರು ಯಜಮಾನ್ರೆ. ಮಳೆ ಗಾಳಿ ಬಿಸಿಲು ಏನಾದ್ರೂ ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಅಂತ CC ಕ್ಯಾಮ್ರಾಗಳು. ಅದ್ರಲ್ಲೂ ಮನುಷ್ಯರುಗಳಿಗೆ ನೋಡಿರೆ ಅವು ಯಾವ ಕಡೆ ಹೋಗ್ತಾರೋ ಆ ಕಡೆ ತಿರುಗ್ಬಿಟ್ಟು ಫೋಕಸ್ ಮಾಡುತ್ತಂತೆ. ಎಲ್ಲದನ್ನು ಶಬ್ದ ಮಾಡುತ್ತೆ, ಎಲ್ಲದನ್ನು ಸೈರನ್ ಮಾಡುತ್ತೆ. ಎಲ್ಲಾ CC ಕ್ಯಾಮ್ರಾಗಳು ತರಿಸಿದ್ದಾರೆ. ಅಲ್ಲೇ ಆರ್ಡರ್ ಕೊಟ್ಟಿದ್ದಾರೆ ಸಾವುಕಾರರು. ನಾನೇ ಹೇಳಿದ್ದು, ಇವೆಲ್ಲ ಐಡಿಯಾ ಕೊಟ್ಟಿದ್ದು ಯಾರಂತೀರಾ? ನಾನೇ ಕೊಟ್ಟಿದ್ದು. ಏನಪ್ಪ ಮಾಡೋದು? ಈ ನನ್ನ ಮಗ ಇವನು ಕಾಳೆಯ ಇರೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪಂಗೆ ಇಲ್ದವೆಲ್ಲ ಹೇಳಿ ಹೇಳಿ ಅರ್ಧ ಇದು ಮಾಡಿಬಿಡುತ್ತೆ. ಏನಪ್ಪ ಮಾಡೋದು ಇವಾಗ? ಇವೆಲ್ಲ ವಿಷಯನ ಮೊದಲು ನಮ್ಮ ಅಮ್ಮ ಮುಂದೆ ಹೋಗಿ ಹೇಳ್ಬೇಕು ಅರ್ಜೆಂಟಾಗಿ. ನಮ್ಮ ಅಮ್ಮ ಒಬ್ಬರೇನೆ ಇವೆಲ್ಲ ರೆಡಿ ಮಾಡೋದು, ಸರಿ ಮಾಡೋದು. ನಮ್ಮ ಕೈಲಂತೂ ಆಗಲ್ಲ. ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ತಡಿ, ಹೋಗ್ತೀನಿ ಮೊದಲು ನಮ್ಮ ಅಮ್ಮನ ಹತ್ರ. ಆಯ್ತು ಕಣ ಕಾಳಯ್ಯ, ನಾನು ಹೋಗ್ತೀನಿ ಮಂತವ, ನನಗೆ ಕೆಲಸ ಐತೆ.
ನಾನು ನೀಯತ್ತಾಗಿ ದುಡ್ಕೊಂಡು ತಿಂತಿರೋನು ನನಗೆ ಎದುರ್ಸಕ್ ಬರ್ತಾನೆ ಇವನು. ಆ ಯಜಮಾನ್ರು ಬಾಯಿಗೆ ಬಂದಂಗೆ ಮಕ್ಕೋಗಿತಾನೆ. ಹ್ಞೂ ಸ್ವಂತ ಅಪ್ಪಂದ್ರಲ್ಲೇನೆ ಬಂದ್ಬಿಟ್ಟು ಇವನು ಕಳ್ತನಿಂದ ಕಾಯೆಲ್ಲ ಕಿತ್ತು ಬೇರೆಯವ್ರಿಗೆಲ್ಲ ಮಾರ್ತಾನೆ ದುಡ್ಡಿಗೆ. ಅಂಥದ್ರಲ್ಲಿ ನನಗೆ ಬೈಯಕ್ಕೆ ಬರ್ತಾನಲ್ಲ ಇವನು. ಎಂತಾನು ಇರಬೇಕು ಇವನು. ಮಾಡ್ತೀನಿ ತಡಿ ಇವನಿಗೆ. ಪಾಪ ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಪಾಪ ಹೇಳ್ಕೋಬಾರ್ದು, ಹೊಟ್ಟೆ ಉರಿಯುತ್ತೆ ನನಗೆ. ಹ್ಞೂ ಸಾವುಕಾರ ಅಂದರೆ ಆರಾಮಾಗಿ ಇರ್ತಾರೆ ಅಂದ್ಕೊಂಡಿದ್ದೆ ನಾನು. ಪಾಪ ನಮ್ಮ ಸಾವುಕಾರರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಪಾಪ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ. ಹ್ಞೂ ಹಸುಗಳು ಡೈರಿ ಫಾರಮ್ ಹತ್ರ ನೋಡ್ತಾರೆ, ಎಲ್ಲ ನೋಡ್ಕೊಂಡು ಕಷ್ಟಪಟ್ಟು ಕೋಳಿ ಫಾರಮ್ ಎಲ್ಲ ನೋಡ್ಕೊಳ್ತಿದ್ದಾರೆ. ಹಾಂ ಕಾಯಿ ಅಂತೆ, ತೆಂಗಂತೆ, ಅದು ಇದು ಅಡಿಕೆ ಅಂತೆ, ಗದ್ದೆಗೆಲ್ಲ ಇದಾಕ್ಸಿದ್ದಾರೆ, ಬೆಳೆ ಹಾಕ್ಸಿದ್ದಾರೆ. ಪಾಪ ಪ್ರತಿಯೊಂದೂ ನೋಡ್ಕೊಳ್ತಾರೆ. ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ. ಇವನು ಈ ಕಡೆ ಕಾಲೇಜಿಗೂ ಹೋಗಲ್ಲ, ಈ ಕಡೆ ಫ್ರೆಂಡ್ಸ್ಗಳ ಜೊತೆ ಉಣ್ಕೊಂಡು ತಿನ್ಕೊಂಡು ಮಜಾ ಮಾಡ್ತಾನೆ, ದಾಂಡಿಗ ಇದ್ದಂಗೆ ಇದ್ದಾನೆ. ಬಂದ್ಬಿಟ್ಟು ಒಂದು ಸ್ವಲ್ಪ ತೋಟದಲ್ಲಿ ಎಲ್ಲ ಲೆಕ್ಕಾಚಾರ ಎಲ್ಲ ನೋಡ್ಕೊಂಡು ಅಪ್ಪಂಗೆ ಹೆಲ್ಪ್ ಮಾಡೋದಂತ ಜ್ಞಾನ ಐತೆ ಇವನಿಗೆ. ಅಲ್ಲ, ಹೇಳ್ದಂಗೆ ಒಂದೇ ಒಂದು ಮೊಟ್ಟೆಗಳು ಬಿಡ್ದಲೆ ಇರೋ ಬರೋ ಮೊಟ್ಟೆ ಎಲ್ಲ ಎತ್ಕೊಂಡು ಹೋಗಿದಾರಲ್ಲ. ಏನು ದುಡ್ಡಿಗೇನು ಬೆಲೆ ಬೇಡವಾ? ಒಂದೊಂದು ಮೊಟ್ಟೆಗಳು ನಾಟಿ ಕೋಳಿ ಮೊಟ್ಟೆ 15 ರೂಪಾಯಿ 20 ರೂಪಾಯಿ ಕಾಸಾಗಿದ್ದಾವೆ. ನಾನು ಏನು ಹೇಳೋಣ ಲೆಕ್ಕ ಇವಾಗ ಸಾವುಕಾರಿಗೆ? ಹೋಗತ್ಲಾಗಿ ನಾನು ಏನಿಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಸಾವುಕಾರಿಗೆ. ಇದ್ಯಾಕೆ ಬಂದ ಇವಳು ಮಾಡಕ್ಕೆ ಕೆಲಸ ಇಲ್ದಲೆ. ಮಂತವ ಒಂದೇ ಒಂದು ಕೆಲಸ ಮಾಡಲ್ಲ, ಏನಿಲ್ಲ. ಆ ಸವಿತಮ್ಮರ ಜೊತೆ ಸೇರ್ಕೊಂಡ್ಬಿಟ್ಟು ಬೆಳಗಿಂದ ಸಂಜೆ ಗಂಟ ಹರಟೆ ಹೊಡ್ಕೊಂಡು ಕೂತ್ಕೊಳ್ತಾಳೆ ಅವ್ರು ಮಂತವ್ ಬಂದ್ಬಿಟ್ಟು. ಏನ್ ಮಾಡ್ತಿದ್ದೀರಾ? ನಾನು ಏನಾರ ಮಾಡದಿರ್ಲಿ, ಅದ್ಯಾಕೆ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ಯಾ? ಯಾಕೆ ಯಾಕೆ ಏನಾಯ್ತು? ಏನಾರ ಬೇಕಿತ್ತೇನೆ? ಅಯ್ಯ 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 ಅಯ್ಯ, ಏನ ಗಂಡ ಏನ್ ಮಾಡ್ತಿದ್ದಾನೆ ಕೆಲಸ ಅಂತ ತೋಟ ತಮ್ಮ ಹುಡ್ಕೊಂಡ್ ಬಂದ್ರೆ ನಾನು ನೀನೇನೇನು ಹಿಂಗ್ರೇಗಾಡ್ತೀಯಲ್ಲ? ಮಾತಾಡ್ಸೋದು ತಪ್ಪ ನಿನ್ನ ಹತ್ರ ಬಂದ್ಬಿಟ್ಟು ನಾನು. ಅದ್ಯಾಕೆ ಹಿಂಗ್ರೇಗಾಡ್ತೀಯ? ರೇಗಾಳದಲ್ಲಿ ಇನ್ನೇನು ಮಾಡೋಣ? ಮಂತವ ಕೆಲ್ಸಗಳು ಅದು ಇದು ನೋಡ್ದಲೆ ಕ್ಯಾಮೆ ನೋಡೆ ಅಂತ ಹೇಳಿದ್ರೆ ನಿನ್ಗೆ ಅಮ್ಮಂಗೆ ಬೇರೆ ಹುಷಾರಿಲ್ಲ, ಅಮ್ಮಂಗೆ ಆಸ್ಪತ್ರೆಗಾರ ಕರ್ಕೊಂಡು ಹೋಗೋದಲ್ವಾ? ಊರು ತಿರ್ಗಾಡ್ತಿರ್ತೀಯಲ್ಲ. ಮಂತವ ಕೆಲ್ಸಗಳು ಇಲ್ವೇನೆ ನಿನಗೆ? ಏನ್ ಮಾಡಕ್ಕೆ ಬಂದೆ ಇಲ್ಲಿ ನೀನು? ನಿಮ್ಮ ಅಮ್ಮಂಗೆ ಏನು ಆಗಿಲ್ಲ ಕಣಿ, ಹೇಳು. ಹುಷಾರಾಗಿ ಇದಾರೆ, ಆಸ್ಪತ್ರೆ ಕರ್ಕೊಂಡು ಹೋಗೇನತ್ತೆ ಅಂತ ಹೇಳಿದ್ರೆ ಇಲ್ಲ ಕಣ್ ಸುಮ್ನಿರಮ್ಮ ಅಂತ ಹೇಳಿರು. ಅದಕ್ಕೆ ನಾನು ಇಲ್ಲಿ ತೋಟದ ಹತ್ರ ಬಂದೆ ಕಣ್ರಿ. ಅರಿ ನಿಮ್ಗೊಂದು ವಿಷಯ ಕೇಳಬೇಕಿತ್ತು. ಏನೋ ತೋಟದಲ್ಲಿ ಕಾಯೆಲ್ಲ ಕಳ್ತನ ಆಗಿದಾವಂತ ಏನೋ ಹೇಳ್ತಿದ್ರು ಯಜಮಾನ್ರು. ಅಲ್ಲಿ ಮಂತ ಬಂದ್ಬಿಟ್ಟು ಸವಿತಮ್ಮರ ಜೊತೆ ಬೈತಿದ್ರು ಸವಿತಮ್ಮಂಗೆ. ಅದಕ್ಕೆ ನಾನು ಇಲ್ಲಿ ಬಂದೆ ಕಣ್ರಿ. ಅಲ್ಲ ಕಣೆ, ಕಾಯೆಲ್ಲ ಕಳ್ತನ ಆಗೈತಂತ ಸಾವುಕಾರರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ಬೇಜಾರು ಮಾಡ್ಕೊಂಡಿರ್ಬೇಕು. ಅದಕ್ಕೆ ನೀನ್ ಯಾಕೆ ನಂತಾವ್ ಬಂದ್ಬಿಟ್ಟು ಕೇಳ್ತಿದ್ಯಾ? ನಿನ್ಗೇನಂತದು? ಹಂಗೇನಿಲ್ಲ ರೀ, ಏನಿಲ್ಲ. ಅದೇ ಸಾವುಕಾರರು ಹೇಳ್ತಿದ್ರು ಅಲ್ಲಿ ಮಂತಾವ್ ಬಂದಾಗ ಅದ್ ಯಾರು ಕಳ್ತನ ಮಾಡ್ತಿರೋದು, ಕಾಯೆಲ್ಲ ಕಿತ್ಕೊಂಡು ಹೋಗ್ತಿರೋರು ಯಾರಂತ ಗೊತ್ತಾಯ್ತು ನಮ್ಗೆ ವಿಷಯ. ಅರ್ಜೆಂಟ್ ಅಲ್ಲೇನೆ ಐತೆ ಅವರಿಗೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಅದಕ್ಕೆ ನಿಮ್ಗೂ ವಿಷಯ ಗೊತ್ತಿರುತ್ತಲ್ಲ ರೀ 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 ಸಾವುಕಾರರು ಯಜಮಾನ್ರು ಯಾರ ಮೇಲೆ ಅನುಮಾನ ಪಟ್ಟಿದ್ದಾರೆ ಹೇಳ್ತೀರಾ ಒಂದ್ರಿಟ್ಟು ನನಗೆ? ಎಲ್ಲ ಗಿರ್ಜಿ, ನನಗ್ ಗೊತ್ತಿಲ್ವಾ ನಿನ್ ಕಳ್ಳ ಅವತಾರ ಬುದ್ಧಿ? ನನಗ್ ಗೊತ್ತಿತ್ ಕಣೆ ಚೆನ್ನಾಗಿ. ನೀನು ಇವಾಗ ನಿನಗೆ ಸವಿತಮ್ಮರ್ ಕಳ್ಸಿದಾರ ಅಲ್ಲಿಂದ. ಏನೇನು ವಿಷಯ ಹೋಗಿ ನಮ್ಮ ಅಪ್ಪ ಹೇಳಲ್ಲ, ಹೋಗ್ಬಿಟ್ಟು ಕಾಳಯ್ಯನ ಹತ್ರ ಕೇಳ್ಕೊಂಬ ಹೋಗು. ನಿನ್ ಗಂಡನ ಹತ್ರ ಎಲ್ಲ ವಿಷಯ ಹೇಳ್ತಾನೆ, ನಿನಗೆ ಬಾಯ್ ಬಿಡ್ತಾನೆ ಅಂತ. ಅದಕ್ಕೆ ಇವಳು ನಾಟಕ ಮಾಡ್ಕೊಂಡು ಪೂಸಿ ಹೊಡ್ಕೊಂಡು ಬಂದಾಳೆ ನಂತವ. ನಾನು ಬಾಯ್ ಬಿಟ್ಬಿಡ್ತೀನ? ಪಾಪ ನನಗೆ ಅನ್ನ ಕೊಡ್ತೀರ ಯಜಮಾನ್ರಿಗೆ? ಮಾಡ್ತೀನಿ ತಡಿ ನಿನಗೆ. ನಿನ್ಗೇನೇ ಆಗ್ಬೇಕಾಯ್ತು? ಸಾವುಕಾರ ಮನೆ ಇಷ್ಟ ಕಟ್ಕೊಂಡು ನಿನ್ಗೇನಾಗ್ಬೇಕಾಯ್ತೆ? ಅದ್ ಯಾರ್ ಕಳ್ಳ ಅಂತ ಗೊತ್ತೈತೆ, ಆದ್ರೂ ನಿನಗೆ ಹೇಳಲ್ಲ. ಅರ್ಜೆಂಟ್ ಎಲ್ಲ ಐತೆ ಅವ್ರಿಗೆ. ಪೊಲೀಸ್ ಅವ್ರಿಗೆ ಹಿಡಿದ್ಕೊಡ್ತೀವಿ. ನಿನ್ಗೇನಾಗ್ಬೇಕಾಯ್ತೆ? ನೀನ್ ಕೆಲಸ ಮಾಡ್ಕೊ ಹೋಗೆ ನೀನು. ದೊಡ್ಡ ಮನುಷ್ಯ ಬಂದಾಗ ಬಂದಾಳ ಇಲ್ಲಿ, ಬೇರೆ ಹುಡುಕಂಡ್ ಬೇರೆ ಇಲ್ಲಿ. ಕಂಡೋರ್ ವಿಷಯ ಅಂದ್ರೆ ಅದೇನ್ ಮುಂದೆ ಬರ್ತೀಯ ಏನಮ್ಮ? ಮಂತಾವ್ ನೋಡಿದ್ರೆ ಒಂದೇ ಒಂದ್ ಕೆಲಸ ಮಾಡಲ್ಲ, ಏನಿಲ್ಲ. ನಿನ್ನಂಗಿರೋರೆಲ್ಲ ಹೋಗಿ ಮನೆ ಕ್ಯಾಮೆ ಎಲ್ಲ ಹೆಂಗ್ ಮಾಡ್ತಾರ ನೋಡು. ಅಲ್ಲಿ ಇಲ್ಲಿ ಬಂದ್ಬಿಡು. ನೀನ್ ಮಾಡಕ್ ಕೆಲ್ಸ ಇಲ್ದ್ರೆ ಹೋಗಿ ಕೆಲಸ ನೋಡ್ಬೋಗಿ. ಆಯ್ತು ಬಿಡ್ರಿ, ಹೋಗ್ತೀನಿ. ನೀವ್ ಯಾಕೆ ಅದ್ಯಾಕೆ ಹಿಂಗ್ ನನ್ ಮೇಲೆ ರೇಗಾಡ್ತಿದ್ದೀರಾ? ಏನೋ ಗಂಡ ಅಂತ ಮಾತಾಡ್ಸಕ್ ಬಂದ್ರೆ ಏನ್ ಇಲ್ದವೆಲ್ಲ ಮಾತಾಡ್ತೀರಪ್ಪ. ಸರಿ ಕಣ, ಆಯ್ತು ಬಿಡ್ರಿ. ನೀವ್ ಹೇಳಿಲ್ಲ ಅಂದ್ರೆ ಅದಕ್ಕೇನಂತೆ. ಸುಮ್ಕೆ ನನ್ ಮೇಲೆ ಯಾಕೆ ರೇಗಾಡಕ್ ಬರ್ತೀರಾ ನೀವು? ಈಗ ಇಲ್ಲೇ ಹಿಂಗೆ ನಿನ್ಕಂಡ್ ಮಾತಾಡ್ತಿದ್ರೆ ಏನಿಲ್ಲ ನೋಡು. ನಡಿಯ ಸುಮ್ಕೆ. ಏನಿಲ್ಲ, ಒಂದ್ 10 ನಾಟಿ ಮೊಟ್ಟೆನಾರು ಕೊಡು, ಒಂದ್ 10-12. ಬೇಕಾದಷ್ಟು ಮೊಟ್ಟೆಗಳು ಇಡ್ತಾವಲ್ಲ, ಇನ್ನೇನು ಜಾಸ್ತಿ ಕೋಳಿಗಳು ಇದಾವೆ. ರಾತ್ರಿ ಹೊತ್ತು ಬೇಯಿಸ್ಕೊಂಡಾಗ ತಿನ್ಬೋದು. ಸುಮ್ಕೆ ಯಾಕೆ ಅವ್ರ ಇವ್ರು ಕೊಡ್ತಿರ್ತೀಯ? ಕೊಡಲಿ ಒಂದ್ 10, ನಾನು ತಗೊಂಡು ಹೋಗ್ತೀನಿ ಮಂತವ. ಸುಮ್ಮಕ್ ನಡಿಯ. ಮೊಟ್ಟೆ ಅಂತೆ ಮೊಟ್ಟೆ ಇವಳಿಗೆ. ಬೇರೆದ್ರಲ್ಲೆಲ್ಲ ಹೇಳ್ದಂಗೆ ಕೇಳ್ದಂಗೆ ಅದಂಗೆ ಎಸ್ಕೊಂಬರಕ್ಕಾಗುತ್ತೆ ನಿನ್ಗೆ? ಅದಂಗೆ ಕೊಟ್ಟು ಕಳ್ಸನ. ನಡಿ ಸುಮ್ಕೆ. ಬೇಕಂದ್ರೆ ನಿನಗೆ ಮೊಟ್ಟೆ ಬೇಕಂದ್ರೆ ಬೇಕಾರೆ ನಾನು ಈ ಕಡೆಯಿಂದ ಕೆಲಸ ಮುಗಿಸ್ಕೊಂಡು ಬರ್ತೀನಲ್ಲ, ಒಂದ್ 12 ಮೊಟ್ಟೆ ತಗೊಂಬರ್ತೀನಿ ಬೇಕಾರೆ ಅಂಗಡಿಲಿ. ನಡಿ, ಬೇಯಿಸ್ಕೊಂಬೇಕಾರೆ ತಿನ್ನುವಂತೆ, ಅದಕ್ಕೇನಂತೆ. ಇಲ್ಲಾಂದ್ರೆ ನೋಡೋಣ,
ಆಮೇಕಿಂತ ಬೇಕಾದ್ರೆ ಯಜಮಾನ್ರು ಈ ಕಡೆ ತೋಟದ ಕಡೆ ಬಂದ್ರೆ ಅವ್ರಿಗೆ ಹೇಳ್ಬಿಟ್ಟು ಬೇಕಾದ್ರೆ ಒಂದು 5 ಎತ್ಕೊಂಬರ್ತೀನಿ. ನಡಿ, ನಾನೇ ಮೊಟ್ಟೆ ಅವ್ರು ಇವ್ರು ಎತ್ಕೊಂಡು ಹೋಗಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಅಂತದ್ರಲ್ಲಿ ಇವಳು ಬೇರೆ ಬಂದ್ಬಿಟ್ಲು ಮೊಟ್ಟೆ ಬೇಕು ಅಂತ. ನಡಿಯ ಸುಮ್ಕೆ ಮಂತವ. ಅಲ್ಲ ರೀ, ಮೊಟ್ಟೆ ಕೊಡೋದಕ್ಕೆ ಏನಾಯ್ತು ನಿಮ್ಗೆ? ನೀವೇನು ಕಳ್ತನಿಂದ ಏನ್ ತಗೊಂಡ್ ಹೋಗ್ತಿಲ್ಲವಲ್ಲ? ಸಾವುಕಾರಿಗೆ ಬೇಕಾದ್ರೆ ಆಮೇಕಿಂದ ಹೇಳಿವಂತೆ ಕೊಡ್ರಿ, ಏನೂ ಆಗಲ್ಲ. ಇಷ್ಟೊಂದೆಲ್ಲ ಕೆಲಸ ಮಾಡ್ತೀರಾ, ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂತೀರಾ, ಕೊಡ್ರಿ, ಏನೂ ಆಗಲ್ಲ. ಅದೇ ಯಾಕೆ ಹಿಂಗ್ ಆಡ್ತೀರಾ? ನಿಮ್ ಸಾವುಕಾರಿಗೆ ಬೇಕಾದ್ರೆ ನೀವು ಆಮೇಕಿಂದ ಹೇಳ್ಕೊಳ್ಳಿರಂತೆ. ಕೊಡ್ರಿ, ಏನಾರ ತಿಳ್ಕೊಡ್ರಿ ನೀವು. ನಮ್ ಸವಿತಕ್ಕ ಇದಾರಲ್ಲ, ಅವರೇ ಅಮ್ಮಾರೇ, ಪರವಾಗಿಲ್ಲ. ಅವರೇ ಬೇಕಂದ್ರೆ ತಗಳೆ ಗಿರ್ಜಿ ಅಂತ ಕೊಟ್ಟು ಕಳಿಸ್ತಾರೆ. ನೀವ್ ಇದಿರಲ್ಲ, ನೀವು ಅವ್ರು ಕೊಟ್ರು ಸಾವುಕಾರ ಕೊಟ್ರು ನೀವೇ ಕೊಡಲ್ಲ ಕಣ್, ಹೇಳ್ರಿ ನೀವು. ಈಗಳೇ ಬೆಳಗಿಂದ ನನಗೆ ಮೊದಲೇ ತಲೆ ಕೆಟ್ಟೋಗ್ಬಿಟ್ಟೈತೆ. ಮೊದಲೇ ಕೋಪದಿಂದ ನಿಂತಿದ್ದೀನಿ. ತಿರ್ಗಾ ನೀನು ನನಗೆ ತಲೆ ತಿನ್ಬೇಡ, ಇಲ್ಲಿ ಬಂದ್ಬಿಟ್ಟು ಸುಮ್ಮಕ್ಕೆ ಹೋಗ್ಬಿಡು.